ಇದು TV5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮೈಸೂರಿನಲ್ಲಿ ಸತ್ತವರ ಹೆಸರಿನಲ್ಲಿ ಮನೆಯ ಬಿಲ್ಗಳನ್ನು ಪಾವತಿ ಮಾಡಿದ್ದ ಒಂದು ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿತ್ತು. ಯಾರ್ಯಾರು ಸತ್ತಿದ್ರು ಅವರ ಹೆಸರಿಗೆ ಮನೆ ಬಿಲ್ಗಳನ್ನು ಪಾವತಿ ಮಾಡಿದ್ದಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು. ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮಾಡಿದ್ರು. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ವಿರುದ್ಧ ದೂರು ದಾಖಲಾಗಿತ್ತು. ಅದರಲ್ಲೂ ಯಾರು ಸತ್ತು ಹೋಗಿದ್ದಾರೆ ಅವರ ಹೆಸರಿನಲ್ಲಿ ಖಾತೆಯನ್ನ ಮಾಡಿ ಹಣವನ್ನ ಜಮೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಅಧಿಕಾರಿ ನಿರ್ಮಲಾ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿತ್ತು. ಇನ್ನು ಕೆಂಪಮ್ಮ ಎಂಬವರ ಖಾತೆಗೆ 59,600 ರೂಪಾಯಿ ಹಣವನ್ನ ಜಮೆ ಮಾಡಿದ್ದಾರೆ ಅನ್ನುವಂತಹ ದೂರು ದಾಖಲಾಗಿತ್ತು. 3 ವರ್ಷಗಳ ಹಿಂದೆ ಇದೇ ಮಹಿಳೆ ಅಂದರೆ ಯಾವ ಕೆಂಪಮ್ಮ ಹೆಸರಿಗೆ ದುಡ್ಡು ದಾಖಲಾಗಿತ್ತು, ಜಮೆ ಆಗಿತ್ತು, ಆ ಕೆಂಪಮ್ಮ 3 ವರ್ಷದ ಹಿಂದೆ ಸಾವನ್ನಪ್ಪಿದ್ರು. ಆದರೂ ಅವರ ಹೆಸರಿಗೆ ಖಾತೆ ಮಾಡಿ ಹಣ ಜಮಾವಣೆಯಾಗಿತ್ತು. ಘಟ್ಟವಾಡಿಪುರ ಗ್ರಾಮದ ಕೆಂಪಮ್ಮ ಮೃತಪಟ್ಟ ಹೊರತಾಗಿಯೂ ಕೂಡ ಹಣ ಜಮೆಯಾಗಿತ್ತು. ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬಂತು. TV5 ಕನ್ನಡ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ಅಕ್ರಮ ಆರೋಪದ ಬಗ್ಗೆ TV5 ಕನ್ನಡ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಹೀಗಾಗಿ ತಾಲೂಕು ಪಂಚಾಯಿತಿ ವತಿಯಿಂದ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಅಕ್ರಮದ ಬಗ್ಗೆ ದಾಖಲಾತಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡುವಂತೆ ಕೂಡ ಸೂಚನೆ ಕೊಡಲಾಗಿತ್ತು. ಅದರಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಕ್ರಮ ಆಗಿರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ರಿಗೂ ಕೂಡ ಢವ ಶುರುವಾಗಿದೆ. ಇದೊಂದೇ ಪ್ರಕರಣನ ಅಥವಾ ಇದೇ ರೀತಿಯಾಗಿ ಬೇರೆ ಕೆಲಸಗಳನ್ನೂ ಕೂಡ ಇವರು ಮಾಡಿದಾರಾ, ಹಣವನ್ನು ಲಪಟಾಯಿಸೋದಕ್ಕೆ ಎಗರಿಸೋದಕ್ಕೆ ಅಂತ ಯಾರು ಸತ್ತಿದ್ರು ಅವರ ಹೆಸರಲ್ಲಿ ಅವರ ಖಾತೆಗೆ ಹಣ ಜಮೆ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಕೆಂಪಮ್ಮ ಅವರ ಖಾತೆಗೆ 59,600 ರೂಪಾಯಿ ಹಣ ಜಮೆ ಆಗತ್ತೆ. ಯಾವಾಗ ಅವರ ಖಾತೆಗೆ ಹಣ ಜಮೆ ಆಯಿತು, ಈ ರೀತಿಯಾಗಿ ಹಣ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಗೊತ್ತಾಯಿತು, ಎಲ್ಲರೂ ಕೂಡ ಒಂದು ಕ್ಷಣ ಆಶ್ಚರ್ಯಚಕಿತರಾಗ್ತಾರೆ. ಯಾಕಂದರೆ ಕೆಂಪಮ್ಮ ಸತ್ತು 3 ವರ್ಷ ಆಗಿತ್ತು, ಅವರು ಇಹಲೋಕ ತ್ಯಜಿಸಿ 3 ವರ್ಷ ಆಗಿತ್ತು. ಆದರೂ ಕೂಡ ಹಣ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಯಾವ ಕಾರಣಕ್ಕಾಗಿ ಹಾಕಿ ಅದನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡ ವರದಿ ಪ್ರಸಾರ ಮಾಡಿತ್ತು. TV5 ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಇದೀಗ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕ್ರಮ ಕೈಗೊಳ್ಳುವಂತಹ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಒಂದು ಮನೆ ಬಿಲ್ ಪಾವತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಂಪಮ್ಮ ಅವರ ಖಾತೆಗೆ ಹಣ ಜಮೆ ಆಗುತ್ತೆ. 3 ವರ್ಷದ ಹಿಂದೆ ಅವರ ಡೆತ್ ಆಗಿತ್ತು ಅಂತಂದರೆ ಇದು ಸಾಮಾನ್ಯ ಒಂದು ಪ್ರಕರಣ ಅಲ್ಲ. ಈ ರೀತಿ ಒಂದೇ ಪ್ರಕರಣ ಆಗಿರುವಂಥದ್ದ ಅಥವಾ ಇನ್ನೂ ಪ್ರಕರಣಗಳಾಗಿತ್ತಾ? ಈ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ, ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಸಂತೋಷ್, ಈ ಬಗ್ಗೆ TV5 ನಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಪ್ರಮುಖವಾಗಿ ಫಲಾನುಭವಿ ಒಬ್ರು ಏನು ಸತ್ತು ಹೋದಂತಹ ಘಟನೆ ಆಗಿರುತ್ತೆ. ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ಫಲಾನುಭವಿ ಕೆಂಪಮ್ಮ ಅನ್ನೋರು ತೀರ್ಕೊಂಡಿರ್ತಾರೆ. ಅವ್ರಿಗೆ ಏನು ಈ ಒಂದು ಬಸವ ಯೋಜನೆ ಏನಿದೆ, ಆ ಒಂದು ಬಸವ ವಸತಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಏನು ಮನೆಯನ್ನ ಕಟ್ಟಿ ಕೊಡ್ಬೇಕಾಗಿರುತ್ತೆ. ಆದ್ರೆ 2 ಬಿಲ್ಗಳು ಪಾವತಿ ಆಗಿರುತ್ತೆ. 3ನೇ ಬಿಲ್ಲಿನಷ್ಟೊತ್ತಿಗೆ ಕೆಂಪಮ್ಮ ಅನ್ನೋರು ತೀರ್ಕೊಂಡಿರ್ತಾರೆ. ತದನಂತರ ಈಗ 3 ವರ್ಷಗಳ ನಂತರ ಅವರ ಖಾತೆಗೆ ಹಣ ಜಮಾವಣೆ ಆಗಿರ್ತಕ್ಕಂಥದ್ದು. ಜಮಾವಣೆ ಆಗುವ ಮುಖಾಂತರ ಆ ಹಣವನ್ನ ಇಲ್ಲಿ PDO ಅದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದೂರನ್ನ ನೀಡತಕ್ಕಂಥ ಕೆಲಸವನ್ನ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಜೊತೆಗೆ ಗ್ರಾಮದ ಮುಖಂಡರುಗಳು ಕೂಡ ಮಾಡಿದ್ರು. ಘಟನೆ ನಂಜನಗೂಡು ತಾಲೂಕಿನ ದೊಡ್ಡ ಕಾವಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಗಟ್ಟಿವಾಡಿಪುರದಲ್ಲಿ ನಡೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು PDO ಏನಿದ್ದಾರೆ ನಿರ್ಮಲಾ ಅವರು ಈ ತರದ ಒಂದು ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಅಂದ್ರೆ ದೊಡ್ಡ ಕಾವಲಂದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರುವಂತಹ ನಿರ್ಮಲಾ ಅವರು ಕಾನೂನಿಗೆ ವಿರುದ್ಧವಾಗಿ ಮೃತಪಟ್ಟಿರ್ತಕ್ಕಂಥ ಗಟ್ಟಿವಾಡಿಪುರದ ಕೆಂಪಮ್ಮ ಏನಿದ್ದಾರೆ ಅವರ ಖಾತೆಗೆ ಸುಮಾರು 59,600 ರೂಪಾಯಿಗಳನ್ನ ಜಮಾ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡುವ ಮುಖಾಂತರ ದೂರನ್ನು ಕೂಡ ನೀಡಿದ್ರು. ಆ ಒಂದು ದೂರನ್ನು ನೀಡಿದಂತವರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜ್ಯೋತಿ ಮತ್ತೆ ಗಟ್ಟಿವಾಡಿಪುರದ ರಾಜೇಶ್ ಏನಿದ್ದಾರೆ, ಇವರು
ಪಿಡಿಒ ವಿರುದ್ಧ ಕ್ರಮವನ್ನು ಜರುಗಿಸಬೇಕು, ಜೊತೆಗೆ ಈ ತರದ ಒಂದು ಘಟನೆಗಳು ಬಹಳಷ್ಟು ನಡೆದಿದ್ದಾವ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ಬೇಕು ಅಂತ ಹೇಳಿ ಇವರು ದೂರನ್ನ ನೀಡಿದ್ರು. ಈ ಒಂದು ಘಟನೆಯನ್ನ TV5 ನಲ್ಲೂ ಕೂಡ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಸುದ್ದಿಯಿಂದ ಎಚ್ಚೆತ್ತಂತಹ ಹಿರಿಯ ಅಧಿಕಾರಿಗಳು ಈಗ ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋ ಮುಖಾಂತರ ಪಿಡಿಒ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಹಿಂದೆಯಿಂದಲೂ ಕೂಡ ಈ ತರದ ಒಂದು ಫಲಾನುಭವಿಗಳ ಒಂದು ಹಣ ಏನಾದ್ರೂ ದುರ್ಬಳಕೆ ಆಗಿದೆ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. TV5 ವರದಿಯಿಂದ ಎಚ್ಚೆತ್ತಿರತಕ್ಕಂತ ಏನು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ಅವರು ಇರಬಹುದು, ಜೊತೆಗೆ ಅವರ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವರು ಈಗ ಈ ಒಂದು ಅಕ್ರಮದ ದಾಖಲಾತಿಗಳನ್ನ ಪರಿಶೀಲನೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡೋ ಮುಖಾಂತರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಅದಾದ ನಂತರ ಇಲ್ಲಿ ತಪ್ಪುಗಳು ನಡೆದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮವನ್ನ ಜರುಗಿಸಲಾಗುತ್ತೆ ಅನ್ನೋ ಒಂದು ಈಗ ಸೂಚನೆಯನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ತಂಡವನ್ನು ಕೂಡ ಈಗ ರಚನೆ ಮಾಡೋ ಮುಖಾಂತರ ಈಗ ಗಟ್ಟಿವಾಡಿಪುರದಲ್ಲಿ ಈ ಒಂದು ಘಟನೆ ಏನ್ ನಡೆದಿದೆ, ತೀರಿಕೊಂಡಿರ್ತಕ್ಕಂಥವರ ಹೆಸರಿನಲ್ಲೂ ಕೂಡ ಹಣವನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅವ್ರ ಮೇಲೆ ಕ್ರಮಕ್ಕೆ ಈಗ ವಿಶೇಷ ತಂಡವನ್ನ ರಚನೆ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಪಿಡಿಒ ನಿರ್ಮಲ ಏನಿದ್ದಾರೆ ಇವರು ಪ್ರಮುಖವಾಗಿ ಅಕ್ರಮವನ್ನು ಎಸಗಿದ್ದಾರೆ. ಫಲಾನುಭವಿಗಳ ಹಣವನ್ನ ದೋಚತಕ್ಕಂತ ಒಂದು ಕೆಲಸವನ್ನ ಮಾಡೋ ಮುಖಾಂತರ ಇಲ್ಲಿ ಸರ್ಕಾರಕ್ಕೆ ಮೋಸ ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇಲ್ಲಿ ಗಂಭೀರವಾದಂತಹ ಆರೋಪ ಬಂದಿರತಕ್ಕಂಥದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳು ಈಗ ಗ್ರಾಮಕ್ಕೆ ಭೇಟಿಯನ್ನು ಕೊಡೋ ಮುಖಾಂತರ ಈ ನಿರ್ಮಲಾ ಅವರು ಸೇರಿದಂತೆ ಅಧಿಕಾರಿಗಳನ್ನ ಅಲ್ಲಿ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಕಂಪ್ಲೀಟ್ ಆಗಿ ಅಕ್ರಮ ನಡೆದಿರ್ತಕ್ಕಂಥದ್ದು ಬೆಳಕಿಗೂ ಬಂದಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಳೆದ 3 ವರ್ಷಗಳ ಹಿಂದೆ ತೀರ್ಕೊಂಡಿರ್ತಕ್ಕಂತ ಬಸವ ವಸತಿ ಯೋಜನೆಯ ಫಲಾನುಭವಿ ಏನಿದ್ರು ಅವರು ತೀರ್ಕೊಂಡಿದ್ರು ಕೂಡ ಅವರ ಅಕೌಂಟ್ಗೆ ಹಣವನ್ನ ಹಾಕುವ ಮುಖಾಂತರ ಅದನ್ನ ದೋಚುವಂತಹ ಒಂದು ಕೆಲಸವನ್ನ ಇಲ್ಲಿಯ ಪಿಡಿಒ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದೀಗ ಅಧಿಕಾರಿಗಳ ತಂಡ ರಚನೆ ಆಗಿದೆ. ಈಗ ವಿಚಾರಣೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ವಿಸ್ತೃತ ವರದಿಯನ್ನ TV5 ಬಿತ್ತರಿಸಿತ್ತು. ಹೀಗಾಗಿ ಎಚ್ಚೆತ್ತಂತ ಅಧಿಕಾರಿಗಳು TV5 ವರದಿಯಿಂದ ಎಚ್ಚೆತ್ತಂತ ಅಧಿಕಾರಿಗಳು ಈಗ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.